ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ಪೌರ್ಣಮಿ ಕೂಡಿ ಬಂದಿದೆ ಸ್ನೇಹಿತರೆ. ಮಹಾ ಅದ್ಭುತವಾಗಿರುತ್ತೆ. ತುಂಬ ಶಕ್ತಿ ಇರುವಂಥದ್ದು, ನಮ್ಮ ಜೀವನವೇ ಬದಲಾಯಿಸುವಂಥ, ನಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಇರುವಂತೆ, ನಮಗೆ ಅದೃಷ್ಟ ಕುಲಾಯಿಸುವಂಥ ಎಲ್ಲ ರೀತಿಯ ಒಂದು ಶುಭಗಳಿಗೆ ಅಂತ ಹೇಳಬಹುದು. ಭಾನುವಾರ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಯಾವುದೇ ರೀತಿಯಾದಂಥ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಶ್ರೇಷ್ಠವಾಗಿರುವಂಥ ದಿನ. ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ಹಣಕಾಸಿನ ಸಮಸ್ಯೆಗಳನ್ನು ಮುಖ್ಯವಾಗಿ ನಾವು ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಹಲವಾರು ಸಮಸ್ಯೆಗಳು, ಒಂದು ಎರಡು ಅಂತ ಹೇಳೋಕ್ಕಾಗೋದಿಲ್ಲ. ಭಾನುವಾರ ಅನ್ನುವಂಥದ್ದು ಅಷ್ಟು ಶ್ರೇಷ್ಠವಾಗಿರುತ್ತೆ. ತಪ್ಪದೆ ಆ ದಿನ ಪೌರ್ಣಮಿ ಬಂದಿರೋದ್ರಿಂದ ನಾವು ಹೇಗಿದ್ದರೂ ನಮ್ಮ ಮನೆಗೆ ಕೆಲವೊಂದು ವಸ್ತುಗಳನ್ನು ತಗೊಂಡು ಬರ್ತಾನೆ ಇರ್ತೀವಿ ಖಾಲಿ ಆಗಿದ್ದ ತಕ್ಷಣ. ಆ ಥರ ಪೌರ್ಣಮಿಯ ದಿನ ಈ ಚಿಕ್ಕ ವಸ್ತುಗಳನ್ನು, ಕೆಲವು ವಸ್ತುಗಳು ಅದು ನಮಗೆ ಉಪಯೋಗಕ್ಕೆ ಬರುತ್ತೆ, ಅದನ್ನು ತಗೊಂಡು ಬರೋದ್ರಿಂದ ಲಕ್ಷ್ಮೀದೇವಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ. ಅದನ್ನು ತಗೊಂಡು ಬಂದು ಸಾಧ್ಯ ಆದರೆ ನೀವು ಪರಿಹಾರ ಮಾಡಿಕೊಳ್ಳಿ. ಏಕೆಂದರೆ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ಶಾಶ್ವತವಾಗಿ ನಿಲ್ಲೋದಿಲ್ಲ. ಹಾಗೆ ನಾವು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ಕೊಳ್ಬೇಕು. ಸುಮ್ಮನೆ ನಾವು ಇದ್ದರೂ ಕೂಡ ಸಮಸ್ಯೆಗಳು ಇನ್ನೂ ದೊಡ್ಡದಾಗುತ್ತೆ. ಇದನ್ನು ಕಣ್ಣು ಮುಚ್ಕೊಂಡು ಆರಾಮಾಗಿ ಮಾಡಿಕೊಳ್ಳುವಂಥ ದಿನ ಅಂತ ಹೇಳಬಹುದು. ಏಕೆಂದರೆ ಪೌರ್ಣಮಿ ಅಂದರೆ ಹೊಸದಾಗಿ ಏನಾದರೂ ನಾವು ಪ್ರಾರಂಭ ಮಾಡೋದಕ್ಕೆ, ಹಾಗೂ ಮುಖ್ಯವಾಗಿ ಚಂದ್ರನು ಬಂದು ಮನಸ್ಸಿನ ಕಾರಕ. ಮನಸ್ಸು ಯಾವಾಗಲೂ ಜಾಸ್ತಿ ಖುಷಿಯನ್ನು ಕೊಡುತ್ತೆ, ಇಲ್ಲಾಂದರೆ ತುಂಬ ನಾವು ದುಃಖದಲ್ಲಿ ಇರುವಂತೆ, ಯೋಚನೆಯಲ್ಲಿ ಬೀಳುವಂತೆ, ಹಲವಾರು ಕೆಟ್ಟ ಆಲೋಚನೆಗಳು ಬರುವಂತೆ ಮಾಡುತ್ತೆ. ಮಾಡಿದ್ರೆ ತುಂಬ ಒಳ್ಳೆಯದನ್ನು ಮಾಡುತ್ತೆ, ಇಲ್ಲಾಂದರೆ ತುಂಬ ನಮ್ಮ ಮನಸ್ಸಿನ ಮೇಲೆ ಅಗಾಧವಾದಂಥ ಏನೋ ಶಕ್ತಿ ಎನ್ನುವಂಥದ್ದು ಕೂಡ ಇದರಲ್ಲಿ ಬಿಂಬಿಸುತ್ತೆ. ತಪ್ಪದೆ ನೋಡಿ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಪೌರ್ಣಮಿ ಎನ್ನುವಂಥದ್ದು ವಿಶೇಷವಾಗಿರುತ್ತೆ. ನೆನಪಲ್ಲಿಟ್ಕೊಂಡು ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಚಿಕ್ಕ ಮಕ್ಕಳು, ದೊಡ್ಡವರು ಯಾರೇ ಆಗಿರಬಹುದು. ಓದುವಂಥ ಮಕ್ಕಳಿಗೆ ನೆನಪಿನ ಶಕ್ತಿ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು, ಒಳ್ಳೆ ಆಲೋಚನೆಗಳು ಬರಬೇಕು. ಇದೆಲ್ಲವೂ ಇರುವಂಥದ್ದೇ. ಇದಕ್ಕೆ ನಾವು ಪೌರ್ಣಮಿಯ ರಾತ್ರಿ ಒಂದು ಗಾಜಿನ ಲೋಟದಲ್ಲಿ ನಿಮಗೆ ಹಾಲು ಕುಡಿಯುವಂಥ ಅಭ್ಯಾಸ ಇದ್ದರೆ ಅದನ್ನು ಚಂದ್ರನ ಪ್ರಕಾಶಮಾನವಾದ ಆ ಬೆಳಕು, ಆ ಕಿರಣಗಳು ಬೀಳುವಂಥ ಓಪನ್ ಇಂಟೀರಿಯರ್ ಆ ಜಾಗ ಇರುತ್ತಲ್ವ, ಆ ಕಡೆ ನೀವು ಒಂದು 10-15 ನಿಮಿಷ, 1/2 ಅವರ್, 1 ಅವರು ನಿಮ್ಮ ಸಮಯ ಯಾವ ರೀತಿ ಇರುತ್ತೋ ನೋಡಿಕೊಂಡಿದ್ದೆ ಓಂ ಚಂದ್ರದೇವಾಯ ನಮಃ ಅನ್ನುವಂಥ ಮಂತ್ರವನ್ನು ಹೇಳಿಕೊಂಡು ಆ ಜಾಗದಲ್ಲಿ ಇಡಿ. ತದನಂತರ ಅದನ್ನು ಎತ್ಕೊಂಡು ನಿಮ್ಮ ಮನೆಯವರು ಎಲ್ಲರೂ ಕೂಡ ಅದನ್ನು ತಗೊಳ್ಬಹುದು. ಇನ್ನು ಮುಖ್ಯವಾಗಿ ಪೌರ್ಣಮಿಯ ದಿನ ಏಲಕ್ಕಿಗಳನ್ನು ಮನೆಗೆ ತಗೊಂಡು ಬನ್ನಿ. ಏಲಕ್ಕಿ ಎನ್ನುವಂಥದ್ದು ಸುಗಂಧಭರಿತವಾದ ವಸ್ತುಗಳಲ್ಲಿ ಇದು ಬಹಳ ಪ್ರಮುಖವಾಗಿರುವಂಥದ್ದು. ಲಕ್ಷ್ಮೀದೇವಿಗೆ ತುಂಬ ಇಷ್ಟಪಡುವಂಥದ್ದು. ಇದನ್ನು ನೀವು ತಗೊಂಡು ಬಂದು ಒಂದು 5 ಏಲಕ್ಕಿಯನ್ನು ಒಂದು ಯೆಲ್ಲೋ ಕಲರು ಅಥವಾ ಕೆಂಪು ಯಾವುದೇ ಬಟ್ಟೆ ತಗೊಳ್ಬಹುದು, ಅದರಲ್ಲಿ ಗಂಟು ಕಟ್ಟಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟು, ತದನಂತರ ಅದನ್ನು ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಂಡಾಗ ಅಪಾರವಾದಂಥ ದುಡ್ಡು ಅನ್ನೋದು ನಮಗೆ ಸೇರುತ್ತೆ. ದುಡ್ಡು ಖರ್ಚು ಕಡಿಮೆ ಆಗುತ್ತೆ. ಅಂದರೆ ನೀರು ಥರ ಖರ್ಚಾಗ್ತಾಯಿದೆ, ಉಳಿತಾಯ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥವರು ಇದನ್ನು ಫಾಲೋ ಮಾಡಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೆ ಎಲ್ರಿಗೂ ಒಂದೊಂದು ನೀವು ಲಕ್ಷ್ಮೀದೇವಿ ಫೋಟೋ ಮುಂದೆ ಇಟ್ಟಿರುವಂಥ ಏಲಕ್ಕಿಯನ್ನು ತಗೊಂಡು ಇಟ್ಕೊಂಡಾಗ ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆ ಬುದ್ಧಿ, ಜ್ಞಾನ, ನೀವು ಅಂದ್ಕೊಂಡಿರುವ ಕೆಲಸ ಕಾರ್ಯಗಳು ಎಲ್ಲವೂ ನಿರ್ವಿಘ್ನವಾಗಿ ಸರಾಗವಾಗಿ ಸಾಗುತ್ತೆ. ಇನ್ನು ಕಲ್ಲುಪ್ಪನ್ನು ಒಂದು ಪ್ಯಾಕೆಟ್ ತಗೊಂಡು ಬನ್ನಿ. ಕಲ್ಲುಪ್ಪು ಪೌರ್ಣಮಿಯ ದಿನಗಳಲ್ಲಿ ತಗೊಂಡು ಬಂದರೆ ಮನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಬಡತನ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಲಕ್ಷ್ಮೀದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಸಮುದ್ರ ಗರ್ಭದಲ್ಲಿ ಸಮುದ್ರ ಮಂಥನ ನಡೆದಾಗ ಸಿಗುವಂಥದ್ದು ಇದು. ಅದಕ್ಕೆ ಉಪ್ಪಿಗೆ ಅಷ್ಟು ಶ್ರೇಷ್ಠತೆ ಅನ್ನೋದು ಇದೆ. ಲಕ್ಷ್ಮೀದೇವಿಯ ಪೂಜೆಗಳು ಮಾಡುವಾಗ ನಾವು ಲಕ್ಷ್ಮೀದೇವಿಗೆ
ಪರ್ಫ್ಯೂಮನ್ನು ಬಳಸ್ತೀವಿ. ಅಂದರೆ ಸ್ಯಾಂಡಲ್ಲು, ರೋಸು ಅಥವಾ ಜಾಸ್ಮಿನ್ ಯಾವುದೇ ಆಗಿರಬಹುದು. ನಿಮಗೆ ಸಿಕ್ಕಿದ್ರೆ ಅದನ್ನು ಮನೆಗೆ ಆ ದಿನಗಳಲ್ಲಿ, ಪೌರ್ಣಮಿಯ ದಿನಗಳಲ್ಲಿ ತಗೊಂಡು ಬನ್ನಿ. ತುಂಬ ಉತ್ತಮವಾಗಿರುತ್ತೆ. ಈ ವಸ್ತುಗಳನ್ನು ನೀವು ತಗೊಂಡು ಬಂದಾಗ ಸಂಧ್ಯಾ ಸಮಯದಲ್ಲಿ ನಿಮ್ಮ ಮನೆ ಹತ್ರ ಒಂದು ಚೆನ್ನಾಗಿರುವಂಥ ಗಾಜಿನ ಲೋಟ ತಗೊಂಡು ಶುದ್ಧವಾದಂಥ ನೀರನ್ನು ಹಾಕಿ, ಪರ್ಫ್ಯೂಮ್ ಏನಾದರೂ ತಂದರೆ ಅದಕ್ಕೆ ಒಂದೆರಡು ಡ್ರಾಪ್ ಹಾಕಿ, ಅರಿಶಿಣ, ಕುಂಕುಮ, ಒಂದು ಚಿಕ್ಕ ಸ್ಪೂನಷ್ಟು ಹಾಲನ್ನು ಹಾಕಿ, ಇಲ್ಲಾಂದರೆ ಪರ್ಫ್ಯೂಮ್ ಸಿಗಲಿಲ್ಲ ಅಂದರೆ ಆ ಜಾಗಕ್ಕೆ ನೀವು ರೋಸ್ ವಾಟರು ಅಥವಾ ರೋಸ್ ಪೆಟಲ್ಸ್ ಇಷ್ಟನ್ನು ಮಿಕ್ಸ್ ಮಾಡಿದ್ದೆ ಹಾಲು ನಮಗೆ ಏನನ್ನು ಸೂಚಿಸುತ್ತೆ? ಅಭಿವೃದ್ಧಿಯನ್ನು ಸೂಚಿಸುತ್ತೆ. ಲಕ್ಷ್ಮೀದೇವಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಸ್ನೇಹಿತರೆ. ಇಷ್ಟನ್ನು ನೀವು ಮಿಕ್ಸ್ ಮಾಡಿದ್ದೆ ನಿಮ್ಮ ಹೊಸ್ತಿಲಿನ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಈ ಶಕ್ತಿದಾಯಕವಾಗಿರುವಂಥ ನೀರನ್ನು ನಾವು ಪ್ರೋಕ್ಷಣೆ ಮಾಡಿದಾಗ ಏನಾಗುತ್ತೆ? ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ. ಮನೆ ಒಳಗಡೆ ದುಷ್ಟಶಕ್ತಿಗಳು ಬರೋದಿಲ್ಲ. ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಚೆನ್ನಾಗಿರುವಂತೆ ನೋಡುತ್ತೆ. ಬೆಲ್ಲವನ್ನು ತಗೊಂಡು ಬನ್ನಿ. ಬೆಲ್ಲ ಹೇಗಿದ್ದರೂ ನಾವು ಪ್ರತಿಯೊಂದು ಪೂಜೆಗೆ, ಪ್ರಸಾದಕ್ಕೆ, ದೀಪಕ್ಕೆ, ನೈವೇದ್ಯ ಎಲ್ಲವನ್ನು ಬಳಸ್ತೀವಿ. ಈ ಒಂದು ಬೆಲ್ಲ ಅನ್ನುವಂಥದ್ದು ಪರಿಶುದ್ಧವಾಗಿರುವಂಥ ಪದಾರ್ಥ, ದೇವತೆಗಳಿಗೆ ನಿವೇದನೆ ಆಗುವಂಥದ್ದು. ಅದಕ್ಕೆ ಬೆಲ್ಲವನ್ನು ನಾವು ಮುಖ್ಯವಾಗಿ ಈ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ತಗೊಂಡು ಬರೋದ್ರಿಂದ ನಮ್ಮ ಮನೆಗೆ ಅಭಿವೃದ್ಧಿ ಅನ್ನುವಂಥದ್ದು ಬರುತ್ತೆ. ನಿಂತಿರುವ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಯಾಕಂದರೆ ಎಷ್ಟೋ ಕೆಲಸಗಳು ಆಗ್ತಾ ಇರೋದಿಲ್ಲ. ಒಂದು ಒಳ್ಳೆ ದಿನ, ತಿಥಿ, ವಾರ ಅನ್ನುವಂಥದ್ದು ಅದಕ್ಕೆ ಸ್ನೇಹಿತರೆ. ಆ ದಿನಗಳು ಜೀವನದ ದಿಕ್ಕನ್ನು ಬದಲಿಸುತ್ತೆ. ನಾವು ಚೆನ್ನಾಗಿಲ್ಲ, ನಮ್ಮ ಸಮಸ್ಯೆಗಳು ಈ ರೀತಿ ಇದೆ, ಈ ವಸ್ತುಗಳನ್ನು ನಾವು ತಗೊಂಡು ಬರೋದ್ರಿಂದ ನಮ್ಮ ಜೀವನ ಏನು ಬದಲಾಗ್ಬಿಡುತ್ತೆ ಅಂತ ಎಲ್ಲ ಸುಮ್ಮನೆ ನೀವು ಡೌಟ್ ಏನಾದರೂ ಪಟ್ಕೊಂಡ್ರೆ ಮಾಡೋದಕ್ಕೆ ಹೋಗಬೇಡಿ. ಪೂರ್ತಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಈ ವಸ್ತುಗಳನ್ನು ಮನೆಗೆ ತಗೊಂಡು ಬಂದು. ಇನ್ನು ಕಲ್ಲುಪ್ಪು ತಗೊಂಡು ಬಂದಿರ್ತೀರಲ್ವ, ಮುಖ್ಯವಾಗಿ ಒಂದು ಗಾಜಿನ ಲೋಟ ತಗೊಂಡಿದ್ದೆ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ನೀವು ಹಳದಿಯನ್ನು ಹಾಕಿ, ಹಾಗೆ ನೀವು ಇದಕ್ಕೆ ಮುಖ್ಯವಾಗಿ ಸಾಸಿವೆಯನ್ನು ಹಾಕಬೇಕು. ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆ ಆಗುತ್ತೆ. ಎಷ್ಟೋ ಜನ ಹಿತಶತ್ರುಗಳು ಅನ್ನುವಂಥವರು ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಗೆ ಅವರೇ ಗುರಿಯಾಗಿರ್ತಾರೆ. ಅದನ್ನು ಹೋಗಲಾಡಿಸೋದಕ್ಕೆ ಅವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳದೆ ಇದು ಕಾಪಾಡುತ್ತೆ. ಮನೆಯಲ್ಲಿ ಮಕ್ಕಳು ಒಳ್ಳೆ ಬುದ್ಧಿ, ಜ್ಞಾನ, ಆರೋಗ್ಯವಂತರಾಗಿರ್ತಾರೆ. ಮನೆಯ ಯಜಮಾನನಿಗೆ ಬಲ ಜಾಸ್ತಿ ಬರುತ್ತೆ. ಮುಖ್ಯವಾಗಿ ಮನೆಯ ಸದಸ್ಯರನ್ನು ಗೌರವ ಪ್ರೀತಿಯಿಂದ ನಡೆಸ್ಕೊಳ್ತಾರೆ. ಆ ಸಂಸಾರ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಮಾರನೇ ದಿನ ಆ ನೀರನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ನೀವು ಹಾಕ್ಬಿಟ್ಟು ಬಂದರೆ ಸಾಕು. ಪೌರ್ಣಮಿಯ ದಿನಗಳಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡಿಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.